ಹಾಯ್ ಸ್ನೇಹಿತರೆ, ನಮಸ್ತೆ. ಪಚ್ಚುವಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ನಾವಿವತ್ತು ಗೊಬ್ಬರ ಹಾಕ್ತಾ ಇದ್ದೀವಿ. ಗೊಬ್ಬರ ಯಾವ್ದು ಹಾಕ್ತಾ ಇದ್ದೀವಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಲೈಟಾಗಿ ಮಳೆನೂ ಆಗಿದೆ 2 ದಿವಸದಿಂದ. ಮಳೆ ಎಲ್ಲ ಎಷ್ಟಾಗಿದೆ, ನಾವು ಗೊಬ್ಬರ ಯಾವುದೇ ಹಾಕ್ತಾ ಇದ್ದೀವಿ ಅದ್ರದ್ದೆಲ್ಲ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಸ್ನೇಹಿತರೆ, ನಾವು ಇವತ್ತು ಗೊಬ್ಬರ ಹಾಕ್ತಾ ಇದ್ದೀವಿ. ಯಾವುದು ಗೊಬ್ಬರ ಹಾಕ್ತಿದ್ದೀವಿ ಅಂದರೆ, ನಾವು NPKನ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀವಿ. ಮೊನ್ನೆ ಒಳ್ಳೆ ಮಳೆ ಆಗಿದೆ. ಅದು ನಿನ್ನೆ ಅಂತೂ ಆ ರೀತಿ ಒಳ್ಳೆ ಮಳೆ ಆಗಿದೆ. ನಿನ್ನೆ ಸಾಧಾರಣ ಸಂಜೆ 3 ಗಂಟೆಗೆ ಶುರುವಾಗಿದ್ದು ಬೆಳಗ್ಗೆ ಒಂದು 11 ಗಂಟೆವರೆಗೂ ಮಳೆ ಬರ್ತಾನೆ ಇತ್ತು ಲೈಟಾಗಿ. ಅಂದರೆ ಭಾರಿ ಜೋರಾಗೂ ಬರಲಿಲ್ಲ, ಲೈಟಾಗಿ ಒಳ್ಳೆ ಹದ ಕೊಡುವಂಥ ಮಳೆ ಬಂದಿದೆ. ಅದಕ್ಕೋಸ್ಕರ ಇದು ಗೊಬ್ಬರ ಹಾಕಲಿಕ್ಕೆ ಒಳ್ಳೆ ಗುಡ್ ಟೈಮ್ ಅಂತ ಹೇಳಿ ನಾವು ಗೊಬ್ಬರ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಗೊಬ್ಬರ ಯಾವ್ದು ಹಾಕ್ತಾ ಇದ್ದೀವಿ ಅಂದರೆ, ನಾವು 3 ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀವಿ. ಯಾವುದಪ್ಪ ಅಂದರೆ ಯೂರಿಯಾ, ಪೊಟ್ಯಾಶ್ ಮತ್ತು ಸೂಪರ್ 3 ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀವಿ. ಅದ್ರ ಬಗ್ಗೆ ಎಲ್ಲ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ. ನೋಡಿ, ಕಾಳುಮೆಣಸೆಲ್ಲ ಲೈಟಾಗಿ ಚಿಗುರು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಕಾಳುಮೆಣಸು ಈ ಟೈಮಲ್ಲಿ, ಚಿಗುರು ಬರುವ ಟೈಮಲ್ಲಿ ಗೊಬ್ಬರ ಕೊಟ್ಟರೆ ಚೆನ್ನಾಗಾಗುತ್ತೆ. ನೋಡಿ, ಇದೊಂದಷ್ಟು ವೇಸ್ಟ್ ಬಳ್ಳಿಗಳು, ಒಂಥರ ತೊಂಡೆ ಬಳ್ಳಿ ಅಂತ ಹೇಳ್ತಾರೆ, ಆ ರೀತಿ ಕಾಡು ಬಳ್ಳಿಗಳು. ಇದು ಅಡಿಕೆ ಮರ ಮತ್ತು ಕಾಫಿ ಗಿಡನೆಲ್ಲ ಸುತ್ಕೊಳುತ್ತೆ. ಇದು ನಮ್ಮ ಕಡೆ ಎಲ್ಲ ಮೊದಲು ಇರಲಿಲ್ಲ, ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗಿದೆ. ಇದನ್ನೊಂದು ಅವಾಯ್ಡ್ ಮಾಡೋದು ಸ್ವಲ್ಪ ದೊಡ್ಡ ಕೆಲಸನೇ. ನೋಡಿ, ನೋಡ್ಬೋದು ಕಾಳುಮೆಣಸು ಚಿಗುರು ಬಂದು ಆಗಲೇ ಒಂದೊಂದು ಕರೆಗಳು ಬರ್ತಾ ಇದೆ. ಈಗ ಗೊಬ್ಬರ ಕಟ್ಟರೆ ಅಲ್ಲೇ ಸೆಟ್ ಆಗುತ್ತೆ ಕ್ಲೀನಾಗಿ. ನೋಡಿ, ಆಲ್ಮೋಸ್ಟು ಕರೆ ಎಲ್ಲ ಬರ್ತಾ ಇದೆ. ನಾವೀಗ ಸ್ಪ್ರೇ ಮಾಡಿ ಕರೆಕ್ಟಾಗಿ 1 ವಾರನೇನೋ ಆಗಿದೆ. 1 ವಾರಕ್ಕೆ ಈಗ ಮಳೆ ಬೇರೆ ಬರ್ತಾ ಇರೋದ್ರಿಂದ ಚೆನ್ನಾಗಿ ಬರ್ಬೋದು ಕರೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕಿನ್ನು. ಇನ್ನೊಂದು ಕಾಫಿ ಗಿಡದ್ದು ಚಿಗುರು ತೆಗಿಯೋದು ಸ್ವಲ್ಪ ಉಳ್ಕೊಂಡಿದೆ, ಮೇಲ್ಗಡೆಯಿಂದ ಮಾಡ್ತಾ ಇದ್ದೀವಿ. ಅದು ಸ್ವಲ್ಪ ಕೆಲಸಗಾರರದ್ದು ಸ್ವಲ್ಪ ಸಮಸ್ಯೆ ಇದೆ, ಲೇಬರ್ ಪ್ರಾಬ್ಲಮ್ ಆಗಿದ್ದರಿಂದ ಸ್ವಲ್ಪ ಈ ಚಿಗುರು ತೆಗಿಯೋ ಕೆಲಸ ಎಲ್ಲ ಸ್ವಲ್ಪ ಸ್ಲೋ ಆಗಿದೆ. ಸ್ನೇಹಿತರೆ, ಈಗ ನಾವು ಗೊಬ್ಬರ ಹಾಕಲಿಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ನಾವೀಗ ಯಾವ್ದ್ಯಾವ್ದು ಗೊಬ್ಬರ ತಂದಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ. ಕೆಲವೊಂದು ಗೊಬ್ಬರ ಚೀಲಗಳು ಓಪನ್ ಮಾಡೋದೇ ಸ್ವಲ್ಪ ಕಷ್ಟ ಇರುತ್ತೆ, ಅದೊಂದು ಸಣ್ಣ ಟ್ರಿಕ್ಸ್ ಇರುತ್ತೆ, ಅದನ್ನು ಉಪಯೋಗಿಸ್ಕೊಂಡು ನಿಧಾನಕ್ಕೆ ಓಪನ್ ಮಾಡ್ಬೋದು. ಸ್ನೇಹಿತರೆ, ನಾನೀಗ 3 ಗೊಬ್ಬರ ತಂದಿದ್ದೀನಿ. ಯಾವುದಪ್ಪ ಅಂತ ಆದರೆ ಪೊಟ್ಯಾಶು, ಸೂಪರು, ಯೂರಿಯಾ 3 ಗೊಬ್ಬರ ತಂದಿದ್ದೀನಿ. ನೋಡಿ, ಇಲ್ಲಿ 3 ಗೊಬ್ಬರನೂ ನಾನು ಬ್ಯಾಗ್ ಓಪನ್ ಮಾಡಿದ್ದೀನಿ. ಪೊಟ್ಯಾಶು, ಇದು ರೆಡ್ ಕಲರ್ ಪೊಟ್ಯಾಶು. ಇನ್ನೊಂದು ವೈಟ್ ಕಲರ್ ಪೊಟ್ಯಾಶ್ ಸಹ ಬರುತ್ತೆ. ಇದು ರೆಡ್ ಕಲರ್ ಪೊಟ್ಯಾಶು MOP, ವೈಟ್ ಕಲರ್ ಪೊಟ್ಯಾಶು SOP ಬರುತ್ತೆ. ಗೊಬ್ಬರದ ಬ್ಯಾಗು ಸ್ವಲ್ಪ ಮಣ್ಣಾಗಿದೆ, ಅಂದರೆ ಮೇಲಿಂದ ಕೆಳಗೆ ಹಾಕಿದ್ರಿಂದ ನಾವು ಸ್ವಲ್ಪ ಮಣ್ಣಾಗಿದೆ. ಇದು ನೋಡಿ ಸೂಪರ್ ಫಾಸ್ಫೇಟು. ಇದರಲ್ಲೂ ಸಹ ನೀವು ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಅಂತ ಇಲ್ಲಿ ಹಾಕಿದ್ದಾರೆ ನೋಡಿ. ಇದರಲ್ಲಿ ಸಲ್ಫರ್ ಸಹ ಆ್ಯಡ್ ಆಗಿರುತ್ತೆ. ಇದು ಸೇಮ್ ಬೂದಿ ರೀತಿ ಇರುತ್ತೆ ನೋಡಿ. ಇದು ಯೂರಿಯಾ, ಇದು ನೀಮ್ ಕೋಟೆಡ್ ಯೂರಿಯಾ. ಇದು ಈಗೆಲ್ಲ ಆಲ್ಮೋಸ್ಟು ನಿಮ್ ಕೋಟೆಡ್ ಯೂರಿಯಾನೇ ಬರುತ್ತೆ. ಯೂರಿಯಾದ ಒಂದು ಏನಪ್ಪ ಅಂದರೆ, ನಾವು ಜಾಸ್ತಿ ಹೊತ್ತು ಓಪನ್ ಮಾಡಿ ಇಡಾಗಿಲ್ಲ, ಬೇಗ ನೀರಾಗುತ್ತೆ. ಮತ್ತು ಮಿಕ್ಸ್ ಮಾಡಿಯೂ ತುಂಬ ಹೊತ್ತು ಇಡಬಾರ್ದು, ಕೂಡಲೇ ನಾವು ಅಪ್ಲೈ ಮಾಡಬೇಕಾಗತ್ತೆ. ಸ್ನೇಹಿತರೆ, ನಾನಿಲ್ಲಿ ಎಷ್ಟು ಬ್ಯಾಗ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ನಾನು ಇಲ್ಲಿ ಯೂರಿಯಾ 1 ಬ್ಯಾಗ್ ಹಾಕ್ತಾ ಇದ್ದೀನಿ, ಸೂಪರ್ 1.5 ಮತ್ತು ಪೊಟ್ಯಾಶ್ 1.5 ಹಾಕ್ತಾ ಇದ್ದೀನಿ. ಒಟ್ಟು 1.5 1 ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಇದೇ ರೀತಿ ಮಿಕ್ಸ್ ಮಾಡೋದಾದರೆ ನಿಮ್ಮ ತೋಟಕ್ಕೆ ಎಷ್ಟು ಪರ್ಸೆಂಟೇಜ್ ಬೇಕು ಅಂತ ನೀವು ಲೆಕ್ಕಾಚಾರ ಹಾಕಿ ಮಿಕ್ಸ್ ಮಾಡಿ. ನಾನಿಲ್ಲಿ ಯೂರಿಯಾ ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೀನಿ, ಯಾಕಂದರೆ ನಾನು ನೆಕ್ಸ್ಟು 1 ತಿಂಗಳ ನಂತರ ಕ್ಯಾಲ್ಸಿಯಂ ನೈಟ್ರೇಟ್ ಎಲ್ಲ ಕೊಡಲಿಕ್ಕಿದೆ. ಈಗ ಗೊಬ್ಬರದ ರೇಟೆಲ್ಲ ಜಾಸ್ತಿ ಆಗಿದ್ದರಿಂದ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ಖರ್ಚು ಕಡಿಮೆ ಬರುತ್ತೆ. ಇಲ್ಲಾಂದರೆ ಇವಾಗಿನ ಗೊಬ್ಬರದ ರೇಟಲ್ಲಿ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಈಗ ಕಾಂಪ್ಲೆಕ್ಸ್ ಗೊಬ್ಬರಗಳೆಲ್ಲ ಹಾಕೋಣದು. ಮತ್ತು ಕಾಂಪ್ಲೆಕ್ಸ್ ಗೊಬ್ಬರಗಳು ನಮಗೆ ಬೇಕಾದ ಪರ್ಸೆಂಟೇಜರಲ್ಲಿ ಸಿಗಲ್ಲ, ಹಾಗಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳೋದು ತುಂಬ ಒಳ್ಳೆಯದು. ಮಿಕ್ಸ್ ಮಾಡ್ಕೊಳುವಾಗ ಮೇಯ್ನಾಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಬೇಕು, ನಮಗೆ ಯಾವ ಪರ್ಸೆಂಟೇಜಲ್ಲಿ ಮಿಕ್ಸ್ ಮಾಡಬೇಕು ಅಂತ ನೋಡಿ ಮಾಡ್ಕೊಳ್ಬೇಕಾಗತ್ತೆ. ಏನಂದರೆ ಸ್ವಲ್ಪ ಮಿಕ್ಸ್ ಎಲ್ಲ ಮಾಡೋದು ಸ್ವಲ್ಪ ರಗಳೆ ಕೆಲಸ ಅಷ್ಟೇ. ಮತ್ತು ಜನ ಇದ್ದರೆ ಆರಾಮಲ್ಲಿ ಮಾಡ್ಕೊಬೋದು. ನಮಗೆ ಮಿಕ್ಸು ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಬೇಕು. ತುಂಬ ಹೊತ್ತು ಮಿಕ್ಸ್ ಮಾಡಿಟ್ರೆ ಸ್ವಲ್ಪ ನೀರಾಗುತ್ತೆ ಮತ್ತು ಹಾಕಲಿಕ್ಕೆ ತೊಂದರೆ ಆಗುತ್ತೆ. ನಾನಿಲ್ಲಿ ಒಂದು ಗಿಡಕ್ಕೆ ಅಂದಾಜು ಒಂದು 300ರಿಂದ 350 ಗ್ರಾಮ್ ಹಾಕ್ತಾಯಿದ್ದೀನಿ. ಸಣ್ಣ ಗಿಡಗಳಿಗೆಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡ ಗಿಡಕ್ಕೆಲ್ಲ ಒಂದು 350 ಗ್ರಾಮ್, ಕಾಳುಮೆಣಸು ಇದ್ದಿದ್ದಂಥ ಗಿಡಕ್ಕೆ 400 ಗ್ರಾಮ್ಸ್ವರೆಗೂ ಹಾಕ್ತಾಯಿದ್ದೀನಿ.
ನಾವು ಕಾಳುಮೆಣಸೆಲ್ಲ ಇರೋದ್ರಿಂದ ಬುಡ ಎಲ್ಲ ಬಿಡಿಸಿ ಹಾಕೋದಿಲ್ಲ, ಹೀಗೆ ಮೇಲ್ಗಡೆಯಿಂದ ಹಾಕ್ತಾ ಹೋಗ್ತೀವಿ. ಸುಮಾರು ವರ್ಷದಿಂದ ನಾನು ಇದೇ ರೀತಿ ಮೇಲ್ಗಡೆನೇ ಗೊಬ್ಬರ ಹಾಕೋದು, ಬುಡ ಬಿಡಿಸಿ ಗೊಬ್ಬರ ಹಾಕೋದಿಲ್ಲ. ಕಾಳುಮೆಣಸು ಇಲ್ಲದೇ ಇರೋ ಗಿಡಗಳಿಗೆ ಮಾತ್ರ ನಾವು ಕೊಟ್ಟಿಗೆ ಗೊಬ್ಬರ ಹಾಕುವಾಗ ಬುಡ ಬಿಡಿಸಿ ಹಾಕ್ತೀವಿ. ಸ್ನೇಹಿತರೆ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಸ್ನೇಹಿತರೆ.